ಇನ್ನು ಇದ್ರ ಬಗ್ಗೆ ಮೈಸೂರಿನ ಜನ ಏನ್ ಮಾತನಾಡ್ತಾ ಇದ್ದಾರೆ? ಈ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಸಮಸ್ಯೆ ಏನು ಬನ್ನಿ ನೋಡೋಣ. ಏನು ಸಮಸ್ಯೆ ಅಂದರೆ ಅದಕ್ಕೆ ಸಾಲ ಕಟ್ಟೋದೇ ಒಂದು ಸಮಸ್ಯೆ ಅಷ್ಟೇ, ಏನಿಲ್ಲ. ಆರೋಗ್ಯಕ್ಕೆ ಅದು ಬತ್ತಿದ್ರೆ ಎಷ್ಟೋ ವಾಸಿ, ಮಾತ್ರ ಮೆಡಿಸನ್ ತಗೊಳಕ್ಕೆ ಎಷ್ಟು ಹೆಲ್ಪ್ ಆಯ್ತದೆ. ಈಗ ಬರ್ನಿಲ್ಲ ಅಂದರೆ ಅದು ನಿಂತು ಹೋಗೈತೆ. ಈಗ ಅದೇ 2 ತಿಂಗಳಿಂದಾಗ ಅದನ್ನೇ ಕಾಯ್ಕ ಕುಂತೀವಿ ನಾವು. ಎಲ್ಲ ರೈಟು ಜಾಸ್ತಿ ಆಗ್ಬಿಟ್ಟೆ. ಈಗ ಬಸ್ ಚಾರ್ಜು ಜಾಸ್ತಿ ಆಗೈತೆ. ಬಸ್ ಚಾರ್ಜ್ ನಾವು ಕೊಡಲ್ಲ, ಬೇರೆಯವ್ರು ಕೊಡಬೇಕು ಅಷ್ಟೇ. ಆದರೆ ದಿನಸಿ ಸಾಮಾನೆಲ್ಲ ರೈಟ್ ಜಾಸ್ತಿ. ಸೊ ನೀವು ಅದ್ರ ಬಗ್ಗೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿದ್ದೀರಾ, ಎಲ್ಲ ರೈಟ್ಗಳು ಜಾಸ್ತಿ ಮಾಡಿದ್ದೀರಾ. ಬಟ್ ನಮಗೆ ಆ ದುಡ್ಡು ಏನು ಬೇಡ. ನಮಗೆ ಯಾವುದ್ರ ಮೇಲೆ ದಿನಸಿ ಬೆಲೆ ಅದೆಲ್ಲ ಕಮ್ಮಿ ಮಾಡಿಕೊಡಿ. ಗ್ಯಾಸ್ದು ಎಲ್ಲ ಕಮ್ಮಿ ಮಾಡಿಕೊಡಿ ಸರ್. ನಮಗೆ ಯಾವ ಗೃಹಲಕ್ಷ್ಮಿನೂ ಬೇಡ, ಏನೂ ಬೇಡ ಸರ್. ಬಂದೇ ಇಲ್ವಲ್ಲ, ಹೆಂಗೆ ನಂಬೋದವ್ರನ್ನ? ಅವ್ರನ್ನ ಹೆಂಗೆ ನಂಬೋದು ಹೇಳಿ ಸರ್? ಅದು ಬೆಲೆಗಳೆಲ್ಲ ಜಾಸ್ತಿ ಮಾಡಿದಾರಲ್ಲ. ನಮ್ಗೆ 2,000 ಬಂದರೆ 2,000 ರೂಪಾಯಿ ದಿನಸಿಗೆ ಆಗುತ್ತಲ್ಲ ನಮಗೆ. ಅದೇನಕ್ಕೆ ಬೇಕು ಸರ್? ನಮಗೆ ಬೇಕಾಗಿಲ್ಲ, ನಾವೇ ದುಡ್ಕೊಂಡು ತಿಂತೀವಿ. ಬಟ್ ಅದು ಎಲ್ಲದೂ ರೈಟ್ ಕಮ್ಮಿ ಮಾಡಿಕೊಟ್ರೆ ಸಾಕು ಸರ್ ನಮಗೆ.